ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವಾಗ ಟೈಮ್ ಬಂದು 9:30 ಆ ಥರ ಆಗಿದೆ. ನಾನು ಮಾರ್ನಿಂಗ್ 6:30 ಆ ಥರ ಇದ್ದೆ. ಸುಬ್ಬಕ್ಕೆ ಪುಲೋಗ್ರಿ ಮಾಡಿ ಕಳಿಸ್ದೆ. ಟಿಫನ್ನು ಅವ್ರ ಕೆಲ್ಸಕ್ಕೆ ಹೋದರು. ಆಮೇಲೆ ನಾನು ಇವಾಗ ಗ್ರೀನ್ ಟೀ ಮಾಡಿ ಕುಡಿದು ಯೋಗ ಮುಗಿಸಿ ಇವಾಗ ಕೊರಿಯರ್ ಬಂದಿತ್ತು. ಪರ್ಪಲಲ್ಲಿ ಆರ್ಡ್ರ್ ಮಾಡಿದ್ದೆ. ಈ ಕೊರಿಯರ್ ಬಂದಿದೆ. ಇದು ಏನೇನು ಬಂದಿದೆ ಅಂತೆಲ್ಲ ನಿಮ್ಗೆ ನೋಡಿಸ್ತೀನಿ. ಈ ಡೇ ಹೆಂಗಿರುತ್ತೆ ಅಂತ ಕೂಡ ನೋಡಿಸ್ತೀನಿ. ಇವತ್ತು ಹೆಂಗಿರುತ್ತೆ ನೋಡೋಣ ಬನ್ನಿ. ಇದು ಫಸ್ಟ್ ಏನೇನು ಬಂದಿದೆ ನೋಡೋಣ. ಇದು ಎಲ್ಲ ನಂದಿಲ್ಲ, ಇದರಲ್ಲಿ ಒಂದು ಮಾತ್ರ ನಂದಿದೆ, ಇನ್ನೆಲ್ಲ ಲಿಖಿತ. ಅದು ನೋಡೋಣ ಲಿಖಿತ ಏನೇನು ಆರ್ಡ್ರ್ ಮಾಡಿದಲ್ಲ ಅಂತ ನೋಡಿಸ್ತೀನಿ ನಿಮಗೆ. ಯಾಕಂದರೆ ಅವಳದು ಮ್ಯಾರೇಜ್ ಇದೆಯಲ್ವಾ ಈ ಮಂತ್, ಅದಕ್ಕೆ ಸ್ವಲ್ಪ ಪ್ರಾಡಕ್ಟ್ಸ್ ಬೇಕಾಗಿತ್ತು ಅವಳಿಗೆ. ಅದಕ್ಕೆ ಆರ್ಡ್ರ್ ಮಾಡ್ಕೊಂಡಿದ್ದಾಳೆ. ನಾನೇ ಆರ್ಡ್ರ್ ಮಾಡ್ಕೊಡೋದು ಏನು ಬೇಕಂದ್ರೇನು, ಯಾಕಂದರೆ ಅವ್ಳದ್ದು ವಿಲೇಜ್ ಅಲ್ವಾ, ಹೋಗುತ್ತೆ ಆದರೆ ಒಂದೊಂದು ಸರಿ ಕ್ಯಾನ್ಸಲ್ ಆಗೋಗುತ್ತೆ ಕೊರಿಯರು. ಅದಕ್ಕೆ ಕೊರಿಯರ್ ಎಲ್ಲ ನಾನೇ ಜಾಸ್ತಿ ಆರ್ಡ್ರ್ ಮಾಡೋದು. ಇಲ್ಲಿ ಬರುತ್ತೆ, ಅವಳು ಎತ್ಕೊಂಡು ಹೋಗ್ತಾಳೆ, ಮನಿ ಸೆಂಡ್ ಮಾಡಿಬಿಡ್ತಾಳೆ. ಅದಕ್ಕೆ ಸರಿ ಇವಾಗ ಬಂದಿದೆ ಮೇಕಪ್ದು. ಅವಳು ಈ ನಡುವೆ ಸ್ಕಿನ್ ಕೇರ್ ಎಲ್ಲ ಸ್ಟಾರ್ಟ್ ಮಾಡ್ತಿದ್ದಾಳೆ. ಫಸ್ಟ್ ಎಲ್ಲ ಏನಿಲ್ಲ, ನಾನೇ ಹೇಳ್ತಾಯಿದ್ದೀನಿ ಇದನ್ನು ಯೂಸ್ ಮಾಡಬೇಕು, ಇದನ್ನು ಇನ್ನೂ ಒಂದಿದೆ ಪಾರ್ಸಲು, ಅದು ಇನ್ನೂ ಬರ್ಬೋದು, ಇನ್ನೂ 2 ಡೇಸಲ್ಲಿ ಬಂದುಬಿಡುತ್ತೆ. ಫಸ್ಟ್ ಇದೇನಿದೆ ನಾವು ಗೊತ್ತಿಲ್ಲ, ಪ್ಯಾಕೇಜ್ ಅಂದರೆ ಕಿತ್ತಾಕ್ಬಿಡೋದೆ. ಇಷ್ಟು ಪ್ರಾಡಕ್ಟ್ಸ್. ಫಸ್ಟ್ ಬಂದು ಇದು ಸನ್ಸ್ಕ್ರೀನು ಡಾಟ್-ಆನ್-ಕಿದು. ಅಯ್ಯೋ ಸಾರಿ, ಡಾಟ್-ಆನ್-ಕಿದಲ್ಲ, ಡಾಕ್ಟರ್ ಶೇಡ್, ಸಾರಿ ಹೆಸರೇ ಮರ್ತೋಗ್ತಾ ಇದ್ದೀನಿ. ಡಾಕ್ಟರ್ ಶೇಡ್ದು ಇದನ್ನೇ ನಾನು ಯೂಸ್ ಮಾಡ್ತಾರೆ. ನನ್ನ ಹತ್ರ ಇವಾಗ 3 ಇದೆ, 3 ಯೂಸ್ ಮಾಡಿಲ್ಲ, ಇನ್ನು 2 ಯೂಸ್ ಮಾಡ್ತಾ ಇದ್ದೀನಿ. ಚೆನ್ನಾಗಿದೆ, ಇದನ್ನೇ ಯೂಸ್ ಮಾಡಿ ಫಸ್ಟ್ ಟೈಮ್ ಅವಳು ಯೂಸ್ ಮಾಡ್ತಾ ಇರೋದು. ಇದನ್ನೇ ಯೂಸ್ ಮಾಡು ಅಂತ ಹೇಳ್ಬಿಟ್ಟು ನಾನು ಹೇಳಿದ್ದೀನಿ. ಇದನ್ನು ತೊಗೊಂಡಿದ್ದಾಳೆ. ಇದು ಒಂದು. ನೆಕ್ಸ್ಟು ಅವಳಿಗೆ ಇದು ಬೇಕಾಗಿತ್ತು, ಬಿ ಕ್ರೀಮ್ ಕಾಣಿಸ್ತಾ ಇದೆಯಾ, ನಾನಿಲ್ಲಿ ವಿಂಡೋ ಅಲ್ಲಿ ಇಕ್ಕಿದ್ದೀನಿ. ಬಿ ಕ್ರೀಮ್ ತೊಗೊಂಡ್ಲು. ಇದು ನಮ್ಗೆ ಆಫರಲ್ಲಿ ಕಮ್ಮಿಗೆ ಬಂತು ಹೇಳ್ಬೇಕಂದ್ರೆ. ಆ್ಯಕ್ಚುಲಿ ಪ್ರೈಸ್ ಜಾಸ್ತಿ ಇದೆ ಅದ್ರ ಮೇಲೆ. ನೋಡಿ ಅವಳು ಶೇಡ್ ತೊಗೊಂಡಿದ್ದೀನಿ. ನಾನು ಬಿ ಕ್ರೀಮೇ ಯೂಸ್ ಮಾಡೋದು. ಇವಾಗ ಮ್ಯಾರೇಜ್ ಆಗುತ್ತೆ, ಎಲ್ಲಿಗಾದರೂ ಹೋಗಬೇಕು ಬರಬೇಕು ಅಂದರೆ ಸ್ವಲ್ಪ ಮೇಕಪ್ ಹಾಕ್ದಿರಂಗೆ ಇರಬೇಕು ಅಂತ ಹೇಳ್ಬಿಟ್ಟು ಇದೊಂದು. ಇದು ಅವಳದು. ನೆಕ್ಸ್ಟ್ ನಾನು ಆರ್ಡ್ರ್ ಮಾಡಿರೋದು ಬಂದು ಇದು ಪ್ಲಮ್ ಪರ್ಫ್ಯೂಮು. ಇದು 100 ml ಏನದು, ಎಷ್ಟು ಚಿಕ್ಕದಾಗಿದೆ ಇದು ನೋಡಿ. ಇದನ್ನೇ ನಾನು ಆರ್ಡ್ರ್ ಮಾಡಿದ್ದು. ಇದು ನನ್ನ ಹತ್ರ ಸ್ಯಾಂಪಲ್ ಪೀಸ್ ಇದೆ, ಚಿಕ್ಕದಿದೆ, ಇಷ್ಟು ಬಂದಿತ್ತು ನನಗೆ. ಪರ್ಪಲಲ್ಲೇ ಫ್ರೀಯಾಗಿ ಬಂದಿತ್ತು. ಸರಿ ಅದನ್ನು ಟ್ರೈ ಮಾಡೋದು ನಂಗೆ ತುಂಬ ಇಷ್ಟ ಆಯಿತು. ತುಂಬ ಜನ ಕೂಡ ಹೇಳಿದ್ದಾರೆ ತುಂಬ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಸರಿ ನಾನು ತೊಗೊಳೋಣ ಅಂತ ತೊಗೊಂಡೆ. ನೋಡಿದ್ರೆ ಅವ್ರು ಹಿಂಗೆ ಕೊಟ್ಟಿದ್ದಾರೆ, ಏನು ಇದಕ್ಕೆ ಬಾಕ್ಸ್ ಆ ಥರ ಏನು ಹಾಕ್ಕೊಟ್ಟಿಲ್ಲ. 100 ml ಬಂದು 3 ಚೇಂಜ್ ಇದೆ. ಇದು ಸ್ವಲ್ಪ ಕಾಸ್ಟೇ ಹೇಳ್ಬೇಕಂದ್ರೆ. ಸ್ಮೆಲ್ ಮಾತ್ರ ಇವಾಗ ಪರ್ಫ್ಯೂಮ್ ಅಂದರೆ ಇಷ್ಟ ಇರುತ್ತೆ, ಆದರೆ ಮೈಲ್ಡಾಗಿ ಬರಬೇಕು, ನಮಗೆ ಸ್ಮೆಲ್ ಕಮ್ಮಿ ಬರಬೇಕು ಅನ್ನೋರಿಗೆ ತುಂಬ ಇಷ್ಟ ಆಗುತ್ತೆ ಇದು. ನಾನು 100ಗೆ 100 ಕೊಡ್ತೀನಿ ನಾನು ಇದಕ್ಕೆ. ಸಕ್ಕತ್ತಾಗಿದೆ ಫ್ರೇಗ್ರೆನ್ಸ್ ಮಾತ್ರ ಸೂಪರಾಗಿದೆ. ಇದು ನಂದಿದು, ಇದು ಅವಳದು. ಇದಕ್ಕೆ ಫ್ರೀ ಅಂದರೆ ಇದು ಗ್ರೀನ್ ಟೀ ಬಂದಿದೆ. ಇದೊಂದು ಇದೇನು ಪ್ಲಮ್ದು ಕೊಕೊನಟ್ ಆಯಿಲ್ ಶಾಂಪು, ಸಾರಿ. ಇದೊಂದು ಬಾಡಿ ಜೆಲ್, ಒಂದು ಅಲೋವೆರಾ ಜೆಲ್, ಒಂದು ಫ್ರೀ ಪ್ರಾಡಕ್ಟ್ಸ್ ಬಂದಿದೆ. ಇಷ್ಟೇ ಪ್ರಾಡಕ್ಟ್ಸು. ಇವಾಗ ನಾನು ಟಿಫನ್ನು ಪುಲೋಗ್ರಿ ತಿನ್ನಬೇಕು ಅನ್ಕೊತಾ ಇಲ್ಲ, ಓಟ್ಸ್ ಮಾಡೋಣ ಅಂತೇಳ್ಬಿಟ್ಟು ಓಟ್ಸ್ ಮಸಾಲ ಮಾಡ್ಕೊಳ್ಳೋಣ ಅನ್ಕೊತಾ ಇದ್ದೀನಿ. ಓಲ್ಡ್ ಓಟ್ಸಲ್ಲಿ ನಾನು ಯಾವತ್ತೂ ಟ್ರೈ ಮಾಡಿಲ್ಲ, ನಾರ್ಮಲ್ ಓಟ್ಸಲ್ಲಿ ಟ್ರೈ ಮಾಡಿದ್ದೀನಿ. ಅದು ಚೆನ್ನಾಗಿತ್ತು. ಇದು ಹೆಂಗಿರುತ್ತೋ ಗೊತ್ತಿಲ್ಲ, ಫಸ್ಟ್ ಟೈಮ್ ಟ್ರೈ ಮಾಡ್ತೀನಿ. ಮುಕ್ಷಿ ತಾಳ್ತಿದ್ದಾಳೆ, ಫಸ್ಟ್ ಅವನೋಗಿ ಎತ್ಕೊಳ್ಳೋಣ. ಅವಳನ್ನ ಮಲಗಿಸ್ಬಿಟ್ಟು ಆಮೇಲೆ ನಿಮಗೆ ಓಟ್ಸ್ ರೆಸಿಪಿ ಹೆಂಗೆ ಮಾಡೋದು ಅಂತ ನೋಡಿಸ್ತೀನಿ. ಇಲ್ಲಿ ಇದು ಓಟ್ಸ್ ಮಸಾಲಾಗೆ ರೆಡಿ ಮಾಡಿಕೊಂಡು ಇಲ್ಲಿ ಫ್ರೈ ಮಾಡ್ತಿದ್ದೀನಿ. ಇದರಲ್ಲಿ ಆಯಿಲು, ಸಾಸಿವೆ ಮತ್ತು ಆನಿಯನ್ನು, ಹಸಿಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು ಹಾಕಿ ಮತ್ತು ಸ್ವಲ್ಪ ಸಾಲ್ಟು, ಅರಿಶಿನ ಪುಡಿ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಫ್ರೈ ಆದಮೇಲೆ ಇಲ್ಲಿ ನಾನು ಟೊಮೊಟೊ, ಕ್ಯಾರೆಟ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಇದನ್ನು ಆ್ಯಡ್ ಮಾಡ್ತೀನಿ. ಆಮೇಲೆ ಇಲ್ಲಿ ಓಟ್ಸ್ನ ಒಂದು 4 to 5 ಟೇಬಲ್ ಸ್ಪೂನ್ ಅನ್ಕೋಬೋದು
ಇದನ್ನು ಇಲ್ಲಿ ನೆನೆಸಿಕ್ಕೊಂಡಿದ್ದೀನಿ, ಯಾಕಂದರೆ ರೋಲ್ಡ್ ಓಟ್ಸ್ ಅಲ್ವಾ ಸ್ವಲ್ಪ ಗಟ್ಟಿ ಇರುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ನೀರಲ್ಲಿ ಹಾಕಿ ನೆನೆಸಿಕ್ಕೊಂಡಿದ್ದೀನಿ. ಇದನ್ನು ಸ್ವಲ್ಪ ಫ್ರೈ ಆಗಲಿ, ಸ್ವಲ್ಪ ಫ್ರೈ ಆದಮೇಲೆ ಇದರಲ್ಲಿ ನಾವು ಆ್ಯಡ್ ಮಾಡೋಣ. ನಾನು ಟೊಮೊಟೊ ಮತ್ತು ಕ್ಯಾರೆಟ್ ಆ್ಯಡ್ ಮಾಡ್ತಿದ್ದೀನಿ. ನೀವು ಬೇಕಂದರೆ ವೆಜಿಟೇಬಲ್ಸಲ್ಲಿ ಆಲೂ ಆ್ಯಡ್ ಮಾಡ್ಬೋದು, ಬೀನ್ಸ್ ಆ್ಯಡ್ ಮಾಡ್ಬೋದು, ಕ್ಯಾಪ್ಸಿಕಮ್ ಆ್ಯಡ್ ಮಾಡ್ಬೋದು, ನಿಮ್ಮಿಷ್ಟ. ನಾನಿವಾಗ ನಮ್ಮ ಮನೇಲಿ ಬೀನ್ಸ್ ಖಾಲಿಯಾಗಿದೆ, ಕ್ಯಾರೆಟ್ ಇದೆ, ಕ್ಯಾರೆಟ್ ಹಾಕ್ತಿದ್ದೀನಿ. ಆಲೂಗಡ್ಡೆ ಇದೆ, ಆದರೆ ನಾನು ಹಾಕ್ತಿಲ್ಲ ಆಲೂಗಡ್ಡೆ. ಬೇಕಂದರೆ ಆ್ಯಡ್ ಮಾಡ್ಕೊಬೋದು. ಇದು ಸ್ವಲ್ಪ ಫ್ರೈ ಆದಾದಮೇಲೆ ಕೊತ್ತಂಬರಿ ಸ್ವಲ್ಪ ಹಾಕ್ಕೊಳ್ಳೋಣ. ನಿಮ್ಮಿಷ್ಟ, ಹಾಕಿದ್ರೆ ಹಾಕ್ಬೋದಿಲ್ಲ ಇಲ್ಲ, ನಾನು ಹಾಕ್ತೀನಿ. ನನಗೆಲ್ಲದಕ್ಕೂ ಕೊತ್ತಂಬರಿ ಮತ್ತು ಕರ್ಬೇವಿನ ಸೊಪ್ಪು ಇದ್ದರೆ ಇಷ್ಟ ಆಗುತ್ತೆ. ಕೊತ್ತಂಬರಿನ ಪರವಾಗಿಲ್ಲ, ಕರ್ಬೇವಿನ ಸೊಪ್ಪು ಇರಬೇಕು ಮೈ ನನಗೆ. ಇನ್ನೂ ಸ್ವಲ್ಪ ವಾಶ್ ಮಾಡಿ ಕಟ್ ಮಾಡಿ ಹಾಕ್ತಾನೆ. ಹೊಟ್ಟೆ ಹಸುತ್ತಿದೆ ನನಗೆ. ಟೈಮ್ ಬಂದು 10:30 ಆಗಿದೆ. ಸ್ವಲ್ಪ ಲೇಟಾಗಿ ಎದ್ದೊಳಿದ್ರೆ ಲೇಟಾಗಿ ಹೊಟ್ಟೆ ಹಸುವಾಗುತ್ತಲ್ವ. ನಾನು ಬೇಗ ಎದ್ದಿರೋದು. ಗ್ರೀನ್ ಟೀ, ಎಕ್ಸಸೈಸ್, ಸ್ವಲ್ಪ ಯೋಗ ಎಲ್ಲ ಮಾಡೋದ್ನಲ್ವ, ಅದಕ್ಕೆ ತುಂಬ ಹೊಟ್ಟೆ ಹಸುತ್ತಿದೆ. ಮೋಕ್ಷಿತ ಮಲಗಿಸ್ಬಿಟ್ಟು ಬಂದು ಇಲ್ಲಿ ಕುಕ್ ಮಾಡ್ಕೊತಾ ಇದ್ದೀನಿ. ಪುಳಿಯೋಗರೆ ತಿನ್ಬೋದಾಗಿತ್ತು. ದಿನ ಬೆಳಗ್ಗೆ ಹೊತ್ತು ನಾನು ರೈಸ್ ಐಟಮೇ ಇದ್ದೇ ನಡುವೆ, ಅದಕ್ಕೆ ಬೇಡ, ಸ್ವಲ್ಪ ಹೆಲ್ದಿಯಾಗಿ ತಿನ್ನೋಣ ಅಂತ ಹೇಳ್ಬಿಟ್ಟು ಟೊಮೊಟೊ ಕ್ಯಾರೆಟ್ ಎಲ್ಲ ಹಾಕಿದ್ದೀನಿ. ಇದನ್ನು ಸ್ವಲ್ಪ ಸ್ಲಿಮ್ಮಲ್ಲಿಕ್ಕಿ ಫುಲ್ಲು ಕ್ಯಾರೆಟ್ ಬೇಯೋವರೆಗೂ ಬೇಯಿಸ್ಕೊಳ್ಳೋಣ. ಕ್ಯಾರೆಟ್ ಟೊಮೊಟೊ ಬೇಯಬೇಕು. ಆಗ 2 ಗ್ಲಾಸಸ್ ಈ ಗ್ಲಾಸಲ್ಲಿ ವಾಟ್ರ್ ಹಾಕ್ಕೊಂಡಿದ್ದೀನಿ. ಈ ಗ್ಲಾಸಲ್ಲಿ 2 ಗ್ಲಾಸು. ಇದು ಬಾಯ್ಲ್ಡ್ ಆಗಿ ನೀರು ಬಾಯ್ಲ್ಡ್ ಆದಮೇಲೆ ಓಟ್ಸ್ ಆ್ಯಡ್ ಮಾಡೋಣ. ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡ್ಕೊಂಡಿದ್ದೀನಿ. ಬಾಯ್ಲ್ಡ್ ಆಗ್ತಿದೆಯಲ್ವ, ಇವಾಗ ಓಟ್ಸ್ ಆ್ಯಡ್ ಮಾಡೋಣ. ತುಂಬ ಚೆನ್ನಾಗಿ ಮೆತ್ತಗೆ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ, ಅದಕ್ಕೆ ನೀರು ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ. ಒಂಥರ ಬಿಸಿಬೇಳೆ ಬಾತ್ ಅನ್ಕೊಬೋದು, ಪೊಂಗಲ್ ಅನ್ಕೊಬೋದು, ಆ ಥರ ಮೆತ್ತಗೆ ಮಾಡ್ಕೊಬೇಕಂತ ಹೇಳ್ಬಿಟ್ಟು ವಾಟರ್ ಜಾಸ್ತಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದನ್ನೆಲ್ಲ ಹಾಕ್ಕೊಂಡು ಇದನ್ನು ಕಲಿಸ್ಕೊಂಡು ಬಾಯ್ಲ್ಡ್ ಮಾಡ್ಕೊಳ್ಳೋಣ. ಇಲ್ಲ, ಬೆಂದಾದ್ಮೇಲೆ ಹೆಂಗಿರುತ್ತೆ ನೋಡಿಸ್ತೀನಿ. ಟೇಸ್ಟಿ ಏನಂತಾರೆ ಇದನ್ನು, ಓಟ್ಸ್ ಮಸಾಲ ಅನ್ಕೊಬೋದು, ಓಟ್ಸ್ ಉಪ್ಮಾ ಅನ್ಕೊಬೋದು, ಏನಾದರೂ ಅನ್ಕೊಬೋದು. ಅವಾಗೆ ಸ್ಮೆಲ್ ಘಮ ಘಮ ಅಂತಿದೆ, ಟೇಸ್ಟಿ ಎಮ್ಮಿಯಾಗಿ ಕಾಣ್ತಿದೆ. ನೀವು ಬೇಕಾದ್ರೆ ಇನ್ನೂ ಗಟ್ಟಿ ಮಾಡ್ಕೊಬೋದು, ನಾನು ಹಿಂಗೆ ಬಿಡ್ತೀನಿ, ಜ್ಯೂಸಿಯಾಗಿದೆ. ಇಷ್ಟು ಹಿಂಗಿದ್ರೆ ಚೆನ್ನಾಗಿರುತ್ತೆ, ನನಗೆ ಇಷ್ಟ ಆಗುತ್ತೆ. ಸ್ವಲ್ಪ ಸೂಪಿಯಾಗಿ ಇದನ್ನು ಆಫ್ ಮಾಡ್ಕೊಬೋದು. ನಾನು ಇನ್ನು 5 ಮಿನಿಟ್ಸ್ ಬಿಫೋರು ಇದಕ್ಕೆ ಸ್ವಲ್ಪ ಗರಂ ಮಸಾಲ ಆ್ಯಡ್ ಮಾಡಿದೆ. ನೀವು ಆ್ಯಡ್ ಮಾಡ್ಕೊಳ್ಳಿ, ಇಲ್ಲ ಬೇಡ ಅಂದರೆ ಹಂಗೆ ಕೂಡ ತಿನ್ಬೋದು. ನಾನು ಸ್ವಲ್ಪ ಗರಂ ಮಸಾಲ 1/4 ಸ್ಪೂನ್ ಅಷ್ಟು ಆ್ಯಡ್ ಮಾಡಿದ್ದೀನಿ ಅಷ್ಟೇ. ಇವಾಗ ಗ್ಯಾಸ್ ಆಫ್ ಮಾಡಿ ಇದನ್ನು ತಿನ್ನೋದಷ್ಟೇ. ಈಗ ಸರ್ವ್ ಮಾಡ್ಕೊಳ್ಳೋಣ. ಈಗ ತೊಗೊತೀನಿ. ಸ್ವಲ್ಪ ಜ್ಯೂಸಿಯಾಗೆ ಮಾಡ್ಕೊತಾ ಇದ್ದೀನಿ ನಾನು, ಸ್ವಲ್ಪ ಚೆನ್ನಾಗಿರುತ್ತೆ ಅಂತ. ಇನ್ನು ಬೇಕಂದರೆ ಗಟ್ಟಿ ಕೂಡ ಮಾಡ್ಕೊಬೋದು. ನಾನು ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಮಾಡಿಬಿಟ್ಟಿದ್ದೀನಿ ಹೇಳ್ಬೇಕಂದ್ರೆ. ನೀನು ಸ್ವಲ್ಪ ಕಮ್ಮಿ, ಒಬ್ರಿಗಾದರೆ ಇದು ಸಾಕು. ಇವಾಗ ಮಾಡಿದ್ರಲ್ಲಿ ಅರ್ಧ ಮಾಡಿಕೊಟ್ರೆ ಸಾಕು, ನಾನು ತಿನ್ನೋದು. ನೀವು ಸ್ವಲ್ಪ ಜಾಸ್ತಿ ತಿಂತೀರಾ ಅಂದರೆ ಓಕೆ. ನನಗಿದು 2 ಹೊತ್ತು ಬರುತ್ತೆ, ಇನ್ನೂ ಇಷ್ಟಿದೆ ನೋಡಿ. ಇದು ಮಧ್ಯಾಹ್ನ ಕೂಡ ಬರುತ್ತೆ ಹೇಳ್ಬೇಕಂದ್ರೆ. ನೋಡೋಣ, ನಾನು ಸ್ವಲ್ಪ ತಿನ್ನೋಕ್ಕಾಗಲ್ಲ ಹೇಳ್ಬೇಕಂದ್ರೆ, ಓಟ್ಸ್ ಜಾಸ್ತಿ. ಇನ್ನೂ ಕಮ್ಮಿ ಮಾಡ್ಕೊಳ್ಳೋಣ. ಇದು ನನ್ನ ಬ್ರೇಕ್ಫಾಸ್ಟ್. ಇಷ್ಟು ಕಪ್ಪಿಗೆ ಸಾಕು, ಇನ್ನೂ ಜಾಸ್ತಿ ತಿನ್ನಬಾರ್ದು. ಹೆಲ್ದಿಯಾಗಿ ತಿನ್ನೋದೇ ಇಷ್ಟು. ಇನ್ನೂ ಬೇಕು ನಿಮ್ಗೆ ಸಾಕಾಗಿಲ್ಲ ಅಂದರೆ ಇದರಲ್ಲಿ 1/2 ಕಪ್ ಎಕ್ಸ್ಟ್ರಾ ತೊಗೊಳ್ಳಿ. ನಂಗೆ ಗೊತ್ತಿರೋ ನಂಗೆ ಹೊಟ್ಟೆ ತುಂಬ ಗೊತ್ತಿದೆ, ಇಷ್ಟೇ ಸಾಕು. ಇದನ್ನು ಒಂದು ಸ್ವಲ್ಪ ಟೇಸ್ಟ್ ಮಾಡೋಣ. ಬಿಸಿ ಚೆನ್ನಾಗಿದೆ, ಸ್ವಲ್ಪ ಲೈಟಾಗಿ ಹುಳಿಯಾಗಿದೆ, ಯಾಕಂದರೆ ನಾನು ಟೊಮೊಟೊ ಒಂದು ಆ್ಯಡ್ ಮಾಡಿದ್ದೀನಿ. ನೀವು ಅರ್ಧ ಆ್ಯಡ್ ಮಾಡ್ಕೊಳ್ಳಿಲ್ಲ ಅಂದರೆ ನಂಗೆ ಹುಳಿ ಎಲ್ಲ ಇಷ್ಟನೇ ಆಗುತ್ತೆ, ನಾನು ತಿಂತೀನಿ. ನಿಮ್ಗೆ ಬೇಕಂದರೆ ಟೊಮೊಟೊ ಅರ್ಧ ಆ್ಯಡ್ ಮಾಡ್ಕೊಳ್ಳಿ ಸಾಕು. ಚೆನ್ನಾಗಿದೆ, ಲೈಟಾಗಿ ಹುಳಿ ಅಷ್ಟೇ, ಆದರೆ ಚೆನ್ನಾಗಿದೆ. ಹಂಗಿದ್ದ ಕೂಡ ಚೆನ್ನಾಗಿದೆ, ಸೂಪಿಯಾಗಿ. ಈ ಎಂಜಾಯ್ ಮಾಡೋಣ. ಬ್ರೇಕ್ಫಾಸ್ಟ್ ಎಂಜಾಯ್ ಮಾಡಿಬಿಟ್ಟು ಸಿಗ್ತೀನಿ. ಈಗ ಒಂದು ಕೊರಿಯರ್ ಬಂತು, ತೊಗೊಂಬರಕ್ಕೆ ಹೋಗಿದ್ದೆ.
ಕೊರಿಯರ್ ಬಂತು. ಇದು ಕೂಡ ನಂದಲ್ಲ, ಲಿಖಿತಾನೆ ಲಾಲಿಪಾಪ್ ತಿಂತಿದ್ವಿ. ಇದು ಬಂದು ಒಂದು ನಿಮಿಷ ಮೋಕ್ಷಿತನ ಮಲಗಿಸ್ತಿದ್ದೆ, ಹಂಗೆ ಬಂದು ಎದ್ದೋದೆ. ಸಿರಮ್, ಹೇರ್ ಸಿರಮ್ ಇದು ಬಂದು ಲಾರಿಯರ್ದು. ತುಂಬ ಸಕ್ಕತ್ತಾಗಿದೆ. ಆಲ್ರೆಡಿ ನಾನು ಯೂಸ್ ಮಾಡ್ತಿದ್ದೀನಿ. ಚಿಕ್ಕ ಬಾಟ್ಲ್ ಒಂದು ಸರಿ ಯೂಸ್ ಮಾಡಿದೆ, ಮತ್ತು ದೊಡ್ಡ ಬಾಟ್ಲ್ ತೊಗೊಂಡೆ. ಅದನ್ನು ಅವಳು ಯೂಸ್ ಮಾಡಿಬಿಟ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಅವಳು ಆರ್ಡ್ರ್ ಮಾಡಿಸ್ಕೊಂಡಿದ್ದಾಳೆ. ಫ್ಲಿಪ್ಕಾರ್ಟಲ್ಲಿ ನಮ್ಗೆ ಆಫರಲ್ಲಿ ನಮಗೆ 4 ಚೇಂಜ್ ಬಂತು, ಅಂದರೆ 430 ಅನಿಸುತ್ತೆ. ಪರ್ಪಲಲ್ಲೆಲ್ಲ 500 ಚೇಂಜ್ ಇದೆ. MRP ಬಂದು 650 ಇದೆ. ಪರವಾಗಿಲ್ಲ, ಒಳ್ಳೆ ಪ್ರೈಸ್ಗೆ ಬಂದಿದೆ. ಇದು ಕೂಡ ಅವಳದೆ. ಮೋಕ್ಷಿತಕ್ಕೆ ಸ್ನಾನ ಮಾಡಿಸಿದ್ದಾಯಿತು. ಅವಳು ನಿದ್ದೆ ಮಾಡ್ತಿದ್ದಾಳೆ. ನೆಕ್ಸ್ಟ್ ಹೋಗಿ ನಾವು ಸ್ನಾನ ಮಾಡ್ಕೊಂಡ್ಬಿಡ್ತೀವಿ. ಅವಳು ನಿದ್ದೆ ಇದ್ದಾಳೆ ಅಷ್ಟರಲ್ಲಿ. ಎತ್ಕೊಂಡಿದ್ದೀನಿ, ಅಳ್ತಿದ್ದಾಳೆ. ನನ್ನ ಸರಿಯಾಗಿ ಸ್ನಾನ ಕೂಡ ಮಾಡೋಕ್ಕೆ ಬಿಟ್ಟಿಲ್ಲ. ಅರ್ಧಂಬರ್ಧಲ್ಲಿ ಟಕ್ 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 ಅಂತ ಮಾಡ್ಕೊಂಡು ಬಂದಿದ್ದಾಯ್ತು ಇವಳಿಂದ. ಇವಾಗ ನೆಗೀತಾ ಇದ್ದಾಳೆ ಎತ್ಕೊಂಡಿದ್ದ ತಕ್ಷಣ. ಯಾಕೆ ನೀನು ಹಿಂಗೆಲ್ಲ ಮಾಡೋ, ಸ್ನಾನ ಮಾಡೋಕ್ಕೆ ಬಿಡಲ್ಲ ಮಮ್ಮಿನ? ತೀಟೆ ರಾಣಿ, ನೋಡಿಲ್ಲಿ, ನೋಡು 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 ನೋಡು, ಸ್ನಾನ ಮಾಡೋಕ್ಕೆ ಬಿಡಲ್ಲ ನೀನಾ ಮಮ್ಮಿನ? ಇವಾಗ ಇವಳನ್ನ ಎತ್ಕೊಂಡೆ ಸ್ವಲ್ಪ ಸ್ಕಿನ್ ಕೇರ್ ಮಾಡ್ಕೊಬೇಕು ನಾನು. ರೆಗ್ಯುಲರೇ ನಿಮ್ಗೆ ನೋಡ್ಸಿದ್ನಲ್ವ ನಾನು ಸ್ಕಿನ್ ಕೇರ್ ಏನು ಅಂತ ಹೇಳ್ಬಿಟ್ಟು. ಇದು ನಾನು ತೊಗೊಂಡಿದ್ದೆ ಪರ್ಫ್ಯೂಮು, ಯೂಸ್ ಮಾಡೋಣ, ಚೆನ್ನಾಗಿರುತ್ತೆ. ಸ್ಮೆಲ್ ಘಮ ಘಮ ಸಾಕು. ಇಷ್ಟು ಮತ್ತು ನೆಕ್ಗೆ ಸ್ವಲ್ಪ ಕೈಗೆ ಮಾಡ್ಕೊತೀನಿ. ಇದು ಕಡೆ ನೋಡ್ಕೊಬೇಕು. ಮೋಕ್ಷಿತ ಸ್ವಲ್ಪ ಹೊಡಿಯೋಣ. ಕಳೆದೋಗ್ತೀರಾ ಸ್ಮೆಲ್ಗೆ, ಸಕ್ಕತ್ತಾಗಿದೆ. ಎಲ್ಲ ಮಾಡ್ಕೊಂಡಿದ್ದಾಯಿತು. ಮೋಕ್ಷಿತ ಮಲಗಿಸಿ ಎಬ್ಬಿಸಿ ಮತ್ತು ಊಟ ಕೂಡ ತಿನ್ನಿಸಿದ್ದಾಯಿತು. ಇವಾಗ ಕುಕ್ ಮಾಡ್ತಿದ್ದೀನಿ. ಅನ್ನ ಬದನೆಕಾಯಿ ಸಾರು ಬರುತ್ತಲ್ವ, ಬದನೆಕಾಯಿ ಬೇಳೆ ಹಾಕಿ ಚೆನ್ನಾಗಿ ಚಿವುಚ್ಬಿಟ್ಟು ಮಾಡ್ತಾರೆ. ಆ ಸಾರು ಸಖತ್ತಾಗಿರುತ್ತೆ. ಸುಬ್ಬುಗೂ ಇಷ್ಟ ಆಗುತ್ತೆ ಅದು, ಅದಕ್ಕೆ ಮಾಡ್ತಿದ್ದೀನಿ. ಇಕ್ಕಿದ್ದೀನಿ, ಅದು ವಿಸಿಲ್ ಬರಬೇಕು. ಓಕೆ, ಇಲ್ಲಿ ನಾನು ಇದು ತೊಗೊಂಬಂದೆ. ಚಿಕ್ಕ ಮಕ್ಕಳು ಅವಾಗ ಆಟ ಆಡ್ತಾ ಇದ್ವಲ್ಲ, ಬಬಲ್ಸ್ ಅಂದರೆ ಇದು ಮ್ಯಾಶ್ ಮಾಡಿದ್ರೆ ಕೂಡ ಮ್ಯಾಶ್ ಆಗುತ್ತಲ್ವ. ಇರಿ ಒಂದು ಸೆಕೆಂಡ್ ನೋಡಿಸ್ತೀನಿ. ಬಬ್ಬಲ್ಸ್ ತಂದಿದ್ದೀನಿ. ಇದನ್ನ ಏನ್ರಲ್ಲಿ ಹಾಕ್ಬೇಕು ಅಂತ ಗೊತ್ತಾಗ್ತಲ್ಲ. ಹಂಗೆ ಮನಿ ಪ್ಲ್ಯಾಂಟಲ್ಲಿ ಹಾಕ್ಬೇಕಾ ಇಲ್ಲ ಲಕ್ಕಿ ಬ್ಯಾಂಬಲ್ಲಿ ಹಾಕ್ಬೇಕಾ ಅಂತ ಹೇಳ್ಬಿಟ್ಟು 5 ರೂಪೀಸ್ ಅಂತ ಪ್ಯಾಕೆಟು. 2 ತೊಗೊಂಡ್ಬಂದೆ ನಾನು. ಒಂದು ಸ್ವಲ್ಪ ಬಂದಿದ್ದಾವೆ ನೋಡಿ. ಎಷ್ಟು ಚೆನ್ನಾಗಿದೆ ಅಂದರೆ ನನಗೆ ಇನ್ನೂ ದೊಡ್ಡದಾಗಬೇಕು. ನೀವು ಇನ್ನೂ ಸ್ವಲ್ಪ ತಿಕ್ತೀನಿ. ತಿಕ್ಕಿದ್ಮೇಲೆ ದೊಡ್ಡದಾಗದ್ಮೇಲೆ ಇದರಲ್ಲಿ ಹಾಕ್ತೀನಿ, ಬೌಲಲ್ಲಿ ಹಾಕ್ತೀನಿ. ಇಷ್ಟ ಚಿಕ್ಕವಾಗ ಕೂಡ ಜಾಸ್ತಿ ಇದ್ರಲ್ಲಿ ಆಟ ಆಡ್ತಾ ಇದೆ ಮ್ಯಾಶ್ ಮಾಡಿಕೊಂಡು. ನೆಕ್ಸ್ಟ್ ಏನಾದ್ರು ತಿನ್ನಬೇಕು ಅನಿಸಿದೆ ಸ್ನ್ಯಾಕಾಗಿ. ನೋಡೋಣ ಏನು ಮಾಡ್ತೀನೋ ನನಗೂ ಗೊತ್ತಿಲ್ಲ. ಇಲ್ಲಾಂದರೆ ಪಾಪ್ಕಾರ್ನ್ ಮಾಡ್ಕೊಂಡು ತಿನ್ನೋಣ ಅಂದ್ಕೊತಿದ್ದೀನಿ. ನೋಡೋಣ ನಾನು ಏನು ಮಾಡ್ತೀನಿ ಅಂತ ಹೇಳ್ಬಿಟ್ಟು. ನೋಡಿ, ನಾನು ಹೇಳಿದ್ನಲ್ವ ನನಗೆ ಮೋಮೋಸ್ ತಿನ್ಬೇಕು ಅನಿಸ್ತಿದೆ ಅಂತ ಹೇಳ್ಬಿಟ್ಟು. ಅದಕ್ಕೆ ನೋಡಿ ಮೋಮೋಸ್ ಮಾಡಿದ್ದೀನಿ. ಇದು ಎಗ್ ಮೋಮೋಸು. ಬಾಯ್ಲ್ಡ್ಗೆ ನೀರು ಕೂಡ ಇಕ್ಕಿದ್ದೀನಿ. ಎಲ್ಲ ಸ್ಟಫಿಂಗ್ ಎಲ್ಲ ಕೂಡ ಫಿಲ್ ಮಾಡಿ ಮೈದಾದಲ್ಲಿ ರೆಡಿ ಮಾಡಿ ಇಕ್ಕಿದ್ದೀನಿ. ಮೋಕ್ಷಿತ ಬೇರೆ ಅಲ್ಲಿ ಕುಸುಕ್ತೆ ತೊಳೆತ್ಕೋಬೇಕಂತೆ. ಇದನ್ನು ಮಾಡ್ಕೊಳ್ಳೋಣ. ನನಗೆ 6 ಮಾಡ್ಕೊತಿದ್ದೀನಿ ಅಷ್ಟೇ. ಸುಬ್ಬುಗೆ ಒಂದು 2 or 5 ಫ್ರೈಡ್ ಮೋಮೋಸ್ ಮಾಡ್ತೀನಿ. ಸುಬ್ಬು ಈ ಮೋಮೋಸ್ ತಿನ್ನೋದಿಲ್ಲ, ಅವ್ರಿಗೆ ಇಷ್ಟ ಆಗಲ್ಲ. ನಾನು ಎಷ್ಟು ವೆರೈಟಿ ಮಾಡಿದ್ದೀನಿ ಅಂದರೆ ಇವಾಗ ನೋಡಿದ್ರೆ ನೀವೇ ಶಾಕ್ ಆಗ್ತೀರಾ. ಫಸ್ಟ್ ಮೋಮೋಸ್ ಕ್ಲೋಸ್ ಮಾಡಿಬಿಡ್ತೀನಿ. ಮೋಮೋಸ್ ಇಲ್ಲಿ ಇಕ್ಕಿದ್ದೀನಿ. ನೆಕ್ಸ್ಟ್ ಇಲ್ಲಿ ಚಟ್ನಿ ಕೂಡ ಮಾಡಿಕ್ಕಿದ್ದೀನಿ. ಮೋಮೋಸ್ ಚಟ್ನಿ ಇಲ್ಲಿ ಕತ್ತಲು ಕಾಣ್ತಿಲ್ಲ, ಇರೋ ಒಂದು ನಿಮಿಷ ಫ್ಲ್ಯಾಶ್ ಆನ್ ನೋಡಿ. ಮೋಮೋಸ್ ಚಟ್ನಿ ಮಾಡಿಕ್ಕಿದ್ದೀನಿ. ಇಲ್ಲಿ ಮೋಮೋಸ್ ರೆಡಿಯಾಗಿ ಇಕ್ಕಿದ್ದೀನಿ. ಇದನ್ನು ಕ್ಲೋಸ್ ಮಾಡಬೇಕು. ಹಿಂಗೋ ಎಗ್ ಮೋಮೋಸ್ದು ಮೋಮೋಸ್ ಹೆಂಗೆ ಮಾಡೋದು ಅಂತ ನೋಡ್ಸಿದ್ದೀನಿ ಆಲ್ರೆಡಿ. ಎಗ್ ಮೋಮೋಸ್ ಯಾವಾಗಾದರೂ ಮಾಡಿ ನೋಡಿಸ್ತೀನಿ, ಯಾವತ್ತಾದ್ರೂ ನಾನು ನೆಕ್ಸ್ಟ್ ಟೈಮ್ ಮಾಡಿಕೊಂಡಾಗ. ಈಗ ಟೈಮ್ ಇಲ್ಲ, ನೈಟ್ ಆಗೋಗಿದೆ ಅಂತೇಳ್ಬಿಟ್ಟು ನೋಡ್ಸಿಲ್ಲ. ಮತ್ತು ಅನ್ನ ಸಾಂಬಾರು ಕೂಡ ಮಾಡಿಕ್ಕಿದ್ದೀನಿ. ಇವಾಗ ನೆಕ್ಸ್ಟು ಸುಬ್ಬುಗೆ ಒಂದು 4 ಫ್ರೈಡ್ ಮೋಮೋಸ್ ಮಾಡಿಕ್ತೀನಿ. ಅವ್ರು ತಿಂತಾರೋ ಎಲ್ಲ ಗೊತ್ತಿಲ್ಲ, ಮಾಡೋದು ಮಾಡಿಕ್ತೀನಿ. ಅವರು ಈ ಮೋಮೋಸ್ ತಿನ್ನಲ್ಲ, ಅವ್ರಿಗೆ ಇಷ್ಟ ಆಗಲ್ಲ. ಇವಾಗ ಎಲ್ಲ ರೆಡಿ ಆದಮೇಲೆ ನೋಡಿ ಮೋಮೋಸ್ ರೆಡಿಯಾಗಿದೆ. ಸಕ್ಕತ್ತಾಗಿದೆ, ಕಾಣ್ತಿದೆ ಸಕ್ಕತ್ತಾಗಿ. ನೋಡಬೇಕು. ಮೋಕ್ಷಿತ ಕುಸುಕ್ತಾ ಇದ್ದಾಳೆ ಮತ್ತೆ.
ಇದನ್ನು ತಿಂದ್ಬಿಟ್ಟು ಹೇಳ್ತೀನಿ ಹೆಂಗಿದೆ ಅಂತ ಹೇಳ್ಬಿಟ್ಟು. ಎಗ್ ಮೋಮೋಸ್ ಫಸ್ಟ್ ಟೈಮ್ ನಾನು ತಿಂತಾ ಇರೋದು, ನನಗೆ ಗೊತ್ತಿರೋಂಗೆ. ಈ ಡಿಸೈನ್ ಕೂಡ ಚೆನ್ನಾಗಿ ಬಂದಿದೆ ನೋಡಿ, ಅವ್ರದ್ದು ಮಾಡ್ದಂಗೆ ಇದೆ. ಅದು ಅಷ್ಟು ಪರ್ಫೆಕ್ಟ್ ಹೇಳೋಕ್ಕಾಗಲ್ಲ. ಇದು ತೊಗೊತೀನಿ, ಬಿಸಿ. ಮೋಕ್ಷಿತ ಹಿಂದೆ ಅಳ್ತಿದ್ದಾಳೆ, ಹೋಗಿ ಎತ್ಕೋಬೇಕು. ಸಕ್ಕದ ಬಂದಿದೆ. ಇಷ್ಟು ಬೇಗ ನಾನು ಆಗುತ್ತೆ ಮೋಮೋಸ್ ಅಂತ ಯಾವತ್ತೂ ಅಂದ್ಕೊಂಡಿದ್ದೆ. 1/2 ಅವರಲ್ಲಿ ಮುಗಿಸಿದ್ದೀನಿ ಮೋಮೋಸು. ಸಕ್ಕದ ಬಂದಿದೆ. ಇನ್ನೊಂದ್ಸರಿ ಯಾವಾಗಾದರೂ ರೆಸಿಪಿ ನೋಡಿಸ್ತೀನಿ. ಸೂಪರ್ ಎಂಜಾಯ್ ಮಾಡ್ತೀನಿ. ಮೋಮೋಸ್ ಫೇವ್ರೇಟ್ ಇರೋರೆಲ್ಲ ಈಸಿಯಾಗಿ ಮಾಡ್ಕೊಬೋದು 1/2 ಅವರಲ್ಲಿ. ಸಕ್ಕದಾಗಿ ಎಂಜಾಯ್ ಮಾಡಿಬಿಟ್ಟು ಸಿಗ್ತೀನಿ. ಇಲ್ಲಿ ಫ್ರೈ ಮೋಮೋಸ್ ಕೂಡ ರೆಡಿ ಆಗ್ತಿದೆ, ಅಲ್ಲಿ ಇಕ್ಕಿದ್ದೀನಿ. ಮೋಮೋಸ್ ಇದು ಫ್ರೈಡ್ ಮೋಮೋಸ್, ಇದು ಸುಬ್ಬುಗೆ. ಈ ವಿಡಿಯೋ ಇಷ್ಟ. ಇವತ್ತಿಗೆ ಎಂಡ್ ಮಾಡ್ತಿದ್ದೀನಿ. ಮೋಕ್ಷಿತ ಅಳ್ತಿದ್ದಾಳೆ, ಎತ್ಕೊಬೇಕು. ಕುಕ್ ಮಾಡಿಬಿಟ್ಟು ಅವಳು ಎತ್ಕೊಂಡು ಕುಕ್ ಮಾಡ್ಕೊತೀನಿ. ಈ ವಿಡಿಯೋ ಇಷ್ಟ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕಾಮೆಂಟ್ ಮಾಡಿ ತಿಳಿಸಿ ನಿಮ್ಗೆ ಯಾವ ಥರದ ವಿಡಿಯೋ ಬೇಕಂದ್ರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.